ಬಾರುದ್ರ ಮತ್ತೇನು ಮಗಳ ಮದುವೆ ಬಗ್ಗೆ ಏನು ವಿಚಾರ ಮಾಡ್ದೆ? ಏನಿಲ್ರಿಪ್ಪ, ಮುಂದಿನ ತಿಂಗಳು 10ನೇ ತಾರೀಕು ಮಗಳ ಮದುವೆ ಮಾಡ್ಬೇಕಂತ ವಿಚಾರ ಮಾಡಿದ್ರಿಪ್ಪ. ರುದ್ರಣ್ಣ, ನಿನ್ನ ಮಗಳಿಗೆ ವರ ಯಾರು, ಯಾವ ಊರವರು ಅಂತ ನಮ್ಗೆ ಗೊತ್ತೇ ಆಗಿಲ್ಲ. ಯಾವ ಊರವರು? ವರ ಬೇರೆ ಯಾರು ಅಲ್ರಿ ಅವ, ನನ್ನ ತಂಗಿ ಮಗ ರೀ, ಬೆಂಗಳೂರಾಗ ಓದಾಕದಾನ್ರಲ್ಲ. ಯಾಕಂದ್ರೆ ನನ್ನ ಮಗಳು ಸಾಲಿ ವರ್ಷ ಪೂರ್ತಿ ಹೋಗಿದ್ರೆ ಅವನು ಸಾಲಿ ಮುಗಿತೈತ್ರಿ. ಯಾಕಂದ್ರೆ ನನ್ನ ಮಗಳು ಅವ್ರ ಮನೆಗೆ ದೊಡ್ಡಕ್ಕೆ ನೋಡ್ರಿ, ಅದಕ್ಕೆ ನನ್ನ ತಂಗಿ ನನ್ನ ತವ್ರ ಮನೆ ಹೆಣ್ಣು ತಗೋಬೇಕಂತ ಭಾಳ ಆಸೆ ಇಟ್ಕೊಂಡ್ರಿ. ಅದಕ್ಕೆ ನನ್ನ ಮಗಳನ್ನ ನನ್ನ ತಂಗಿ ಮಗ ಕೊಟ್ಟಿದ್ರಿ. ಒಳ್ಳೇದಾಯ್ತು ಬಿಡು. ಎಷ್ಟೇ ಆಗಲಿ ಒಂದಕ್ಕೊಂದು ಕರಳ ಸಂಬಂಧ ಬೆಳೆಸ್ಕೊಂಡ್ರೆ ಮುಂದೆ ಸುಖವಾಗಿರ್ತಾರೆ. ನೋಡು, ನಿನ್ನ ಮಗಳ ಮದುವೆ ಬಗ್ಗೆ ಏನೂ ವಿಚಾರ ಮಾಡ್ತಾರೆ. ಎಷ್ಟು ಬೇಕಾದಷ್ಟು ದುಡ್ಡು ಖರ್ಚಾಗಲಿ, ಧಾಮ್ ಧೂಮ್ ಅಂತ ಮದುವೆ ಮಾಡೋಣ. ನಿನ್ನ ಮಗಳ ಮದುವೆ ಬೇರೆ ಅಲ್ಲ, ನಮ್ಮ ಮಗಳ ಮದುವೆ ಬೇರೆ ಅಲ್ಲ. ಅದರಲ್ಲಿ ವರದಕ್ಷಿಣೆ ಅಂತ ಏನಾದರೂ ಮಾತಾಡಿದೆಯಾ ರುದ್ರಣ್ಣ? ಇಲ್ರಿ ಅವ, ನನ್ನ ತಂಗಿ ಹೆಣ್ಣು ಕೊಟ್ರೆ ಸಾಕು ಅಂತ ಕೇಳಿದ್ರಿ. ಅದ ಒಂದು ನನ್ನ ಬಂಗಾರ ಇದ್ದಂಗೈತಿ, ನನಗೆ ಮತ್ತೆ ಬ್ಯಾಡ ಅಂತ ಹೇಳಿದ್ರಿ. ಅಯ್ಯೋ, ಆದರೂ ಹಿರಿಯರೊಳಗೆ ಅಳಿಯಾಗಂತ ಏನಾದರೂ ಮರ್ಯಾದೆ ಮಾಡ್ಬೇಕಲ್ರಿ ಅವ. ಆ ದೇವ್ರು ಏನು ಬುದ್ಧಿ ಕೊಡ್ತಾನ ಅದನ್ನ ಮಾಡ್ಬಿಡ್ತೀನಿ. ನೋಡು, ಹಾಗಂತ ನೀನು ತುಂಬ್ಕೊಳ್ಬೇಕು ಹೋಗ್ಬೇಡ. ಯಾಕಂದ್ರೆ ಈ ತಬ್ಬ ಮಗಳ ಮದುವೆನ ಒಳ್ಳೆ ವಿಜೃಂಭಣೆಯಿಂದ ಮಾಡು. ಮಗಳ ಮದುವೆ ಮಾಡಿಕೊಂಡು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಬರಿಗೆಯಿಂದ ಹೋಗ್ಬಾರ್ದು. ತವ್ರ ಮನೆ ಕಾಣಿಕೆ ಅಂತ ಏನಾದರೂ ಕೊಟ್ಟು ಕಳ್ಸು. ಒಂದ್ ವೇಳೆ ಅದು ನಿನಗೆ ಆಗದೆ ಹೋದ್ರೆ ಆ ಹೊಣೆ ನಮಗಿರಲಿ. ನಾನೇ ನನ್ನ ಮಗಳಂತ ತಿಳ್ಕೊಂಡು ಏನಾದ್ರೂ ಬಂಗಾರದ ಕಾಣಿಕೆನ ಕೊಟ್ಟು ಕಳ್ತೀನಿ. ಅದನ್ನ ಗಂಡನ ಮನೆಗೆ ಹೋಗ್ಬೇಕಾದ್ರೆ ನಿನ್ನ ಮಗಳ ಸೊಳ್ಳೆ ಹಾಕಿ ಕಳ್ಸು. ನೋಡ್ರುದ್ರ, ದುಡ್ಡಿನ ಬಗ್ಗೆ ನೀನೇನು ವಿಚಾರ ಮಾಡಿದ್ರೆ ಮದುವೆ ಒಳಗಡೆ ದುಡ್ಡಿದೆ ತೆಗೆದುಕೊಂಡು ಸರಿ ರೀ, ಮದುವೆನ ಧಾಮ್ ಧೂಮ್ ಅಂತ ಮಾಡ್ಬೇಕು. ರುದ್ರ, ಆಯ್ತು ರೀ ಅಪ್ಪ, ನೀನೇನು ಯೋಚನೆ ಮಾಡಬೇಡ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ನಾವೇ ಮುಂದೆ ನಿಂತು ಮದುವೆ ಮಾಡೋಣ. ಯಾಕಂದ್ರೆ ಇದನ್ನ ಇಷ್ಟಿಟ್ಕೋ, ಇನ್ನೂ ಕಮ್ಮಿ ಆದ್ರೆ ಕೇಳು. ಕೇಳೋದಕ್ಕೆ ಭಯ ಪಡ್ಬೇಡ. ನಾನು ಮಾತು ಹೇಳ್ತೇನೆ, ಈ ದೊಡ್ಡ ಕೊಟ್ಟು ನನಗೆ 12 ವರ್ಷಕ್ಕಿಂತ ದೊಡ್ಡ ಗುಣ ಇರೋ ನೀವಿಬ್ರು ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ರ ಅದ ನನಗೆ ₹1 ಕೋಟಿ ಕೊಟ್ಟಂತ ಸಂತೋಷ ಐತ್ರಿ. ನೀನು ಹೇಳ್ಬೇಕನ್ನು ನಮಗೆ, ನಮ್ಮ ಮನೆ ಮದುವೆ ನಾವೇ ಮುಂದೆ ಬಂದು ನಿಂತು ಮದುವೆ ಮಾಡ್ತೀವಿ. ಅವರ ನೀವು ದುಡ್ಡು ಕೊಟ್ಟು ಬಂದು ತಿಳಿದು ಮದುವೆ ಕೊಡೋದು ತಪ್ಪಿಸ್ಬಾರ್ದ್ರಿ. ರುದ್ರಣ್ಣ, ಯಾಕೆ ಈ ತರ ಮಾತಾಡ್ತಿದ್ಯಾ? ನೋಡು, ನೀನು ತಾಯಿ ಇಲ್ಲದ ಮಗಳು ಅಂತ ಚಿಂತೆ ಮಾಡಕ್ ಹೋಗ್ಬೇಡ. ಅವಳ ತಂದೆ ತಾಯಿ ಸ್ಥಾನದಲ್ಲಿ ನಾವು ನಿಂತು ಅವಳ ಮದುವೆನ ಮುಗಿಸ್ತೀವಿ, ಆಯ್ತಾ? ಆಯ್ತು. ಒಂದ್ ವೇಳೆ ನೀವು ಮದುವೆ ಬರೋ ತಪ್ಪಿಸ್ರಿ, ಈ ಮನೆ ಕಡೆ ಹೆಚ್ಚಿನ ಹೇಳೋದ್ರಿ. ನೋಡು, ಹಾಗೆಲ್ಲ ಮಾತಾಡಬಾರ್ದು. ಖಂಡಿತ ಬರ್ತೀನಿ, ನೀನ್ ಯಾವುದಕ್ಕೂ ತಪ್ಪು ತಿಳಿಬೇಡ, ಅಲ್ವೇನ್ರಿ? ನಾನು ಅಡಿಗೆ ಮಾಡೋರಿಗೆ ಆಯ್ತಾಯ್ತಾಯ್ತು. ಏನ್ರಿ, ಮಗಳ ಮದುವೆ ಅಂತ ಬಹಳ ಚಿಂತೆ ಮಾಡಕತ್ತಾನ ರುದ್ರ. ಆದ್ರೆ ನಾವು ಹೋಗಿ ಒಂದಿಷ್ಟು ಅವ್ರಿಗೆ ಸಹಾಯ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಸರಿ, ಬನ್ನಿ ಊಟ ಮಾಡಿದ್ರಂತೆ. ಹೌದ್ರಿ, ನೀವು ಊಟ ಮಾಡೋದು ಒಂದೇ ನನ್ನ ಚಿಂತೆ, ಅದಕ್ಕೆ ಬೇರೆ ಏನೂ ಇಲ್ಲ.
ಿ